ಸ್ವಾಮಿ ಅವರ ತಂದೆ ತಾನೇ ಮತ್ತೆ ಕರ್ಸುವಂತ ಇನ್ನು ಬೇರೆ ಬೇರೆ ವಕೀಲರು ಇದ್ ಮಾಡಿದ್ರೆ ಕರ್ಸ್ಬೋದಲ್ಲ ಸರ್? ಹೌದೌದು, ಈಗ ಆಲ್ರೆಡಿ ಒಂದ್ಸತಿ ಬಂದಿದ್ದಾರೆ ಅವರು. ಇನ್ನು ಎಷ್ಟ್ ಸತಿ ಕರೆದ್ರೂ ಬರ್ಲೇಬೇಕಾಗುತ್ತೆ, ಯಾಕಂದ್ರೆ ಸಾಕ್ಷಿನ ಅವರು ನುಡಿದಿದ್ದಾರೆ, ಅದೇ ರೀತಿ ನುಡಿಬೇಕಾಗತ್ತೆ. ಅವರು ಹಾಸ್ಟೆಲ್ ಅಂತೂ ಆಗಲ್ಲ, ಅಂದ್ರೆ ಪ್ರತಿಕೂಲ ಸಾಕ್ಷಿ ಅಂತೂ ಹೇಳಲ್ಲ, ಯಾಕಂದ್ರೆ ಅವರ ಮಗ ಏನೇನಾಯ್ತು ಸರ್? ಅಂದ್ರೆ ಈಗ ಚಾರ್ಜಸ್ ಫ್ರೇಮ್ ಆಗಿತ್ತು ಲಾಸ್ಟ್ ಡೇಟ್ ಅಲ್ಲಿ. ಚಾರ್ಜಸ್ ಫ್ರೇಮ್ ಅಂತ ಹೇಳಿದ್ರೆ ಯಾರ್ಯಾರ ಮೇಲೆ ಏನೇನು ಆರೋಪ ಇದೆ ಅಂತ ಹೇಳ್ಬಿಟ್ಟು ಜಡ್ಜು ಅವ್ರಿಗೆ ತಿಳಿದಿರುವಂತಹ ಒಂದು ಭಾಷೆಯಲ್ಲಿ ತಿಳಿ ಹೇಳ್ತಾರೆ, ಅವ್ರಿಗೆ ಕೇಳ್ತಾರೆ ಏನು ನೀವು ತಪ್ಪನ್ನು ಒಪ್ಕೊಂತೀರಾ ಇಲ್ವಾ ಅಂತ ಕೇಳಿದಾಗ ಅವರು ಇಲ್ಲ ಅಂತ ಹೇಳಿದಾಗ ಕೇಸು ಕಂಟೆಸ್ಟ್ ಆಗುತ್ತೆ. ಕಂಟೆಸ್ಟ್ ಆದಲ್ಲಿ ನೆಕ್ಸ್ಟ್ ಸ್ಟೇಜ್ ಬಂದು ಎವಿಡೆನ್ಸ್ ಪೋಸ್ಟ್ ಆಗುತ್ತೆ. ಸೊ ಎವಿಡೆನ್ಸ್ ಪೋಸ್ಟ್ ಆದಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಎಷ್ಟು ಜನ ವಿಟ್ನೆಸಸ್ ಇರ್ತಾರೆ, ಇದರಲ್ಲಿ 237 ಏನೋ ವಿಟ್ನೆಸಸ್ ಗಳಿದ್ದಾರೆ. ಸೊ ಅವರಿಗೆ ಒಬ್ಬರ ನಂತರ ಒಬ್ರು ಸಮನ್ನ ಕೋರ್ಟ್ ಇಂದ ಸಮನ್ಸ್ ಇಶ್ಯೂ ಆಗುತ್ತೆ ಕೋರ್ಟ್ಗೆ. ನೀವು ಈ ತರ ಪೊಲೀಸ್ನವರಿಗೆ ಹೇಳಿಕೆ ಕೊಟ್ಟಿದ್ದೀರಾ, ಆ ಹೇಳಿಕೆನ ಕೋರ್ಟ್ ನಲ್ಲಿ ಬಂದು ನೀವು ಸಾಕ್ಷಿ ಹೇಳಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಸಮನ್ಸ್ ಅನ್ನು ಇಶ್ಯೂ ಮಾಡಿರ್ತಾರೆ. ಅದ್ರ ಪ್ರಕಾರವಾಗಿ ಅವರ ತಂದೆ ಮತ್ತು ತಾಯಿ ಅವ್ರಿಗೆ ಸಮನ್ಸ್ ಇಶ್ಯೂ ಆಗಿದೆ ಕೋರ್ಟ್ ಇಂದ. ಅವರು ಬಂದು ಕೋರ್ಟ್ ಅಲ್ಲಿ ಸಾಕ್ಷಿಯನ್ನು ನೋಡ್ತಿರ್ತಾರೆ. ಫಸ್ಟ್ ಇದ್ರ ಪ್ರೊಸೀಜರ್ ಏನಪ್ಪಾ ಅಂತ ಹೇಳಿದ್ರೆ ಎಕ್ಸಾಮಿನೇಷನ್ ಇನ್ ಚೀಫ್ ಅಂತ ಕರಿತೀವಿ. ಅದನ್ನ ಅಭಿಯೋಜಕರ ಕಡೆಯಿಂದ ಮಾಡ್ತಾರೆ. ಅಂದ್ರೆ ಏನ್ ಸಾಕ್ಷಿನ ಹೇಳಿರ್ತಾರೆ ಅದನ್ನ ತಿರ್ಗಾ ಒಂದ್ಸತಿ ಅವರ ಮೈಂಡ್ ರಿಫ್ರೆಶ್ ಮಾಡ್ಲಿಕ್ಕೆ ತಿರ್ಗಾ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಡೆಯಿಂದ ಮಾಡಿಸ್ತಾರೆ. ಅದಾದ ನಂತರ ಆರೋಪಿಯ ಪರವಾದ ವಕೀಲರು ಅದನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕಾಗುತ್ತೆ. ಸೊ ಅದನ್ನ ಕ್ರಾಸ್ ಎಕ್ಸಾಮಿನೇಷನ್ ಕೂಡ ಮಾಡಿದ್ದಾರೆ. ಈಗಾಗಲೇ ಆರೋಪಿ ನಂಬರ್ 1 ಯಾರು ಇದ್ದಾರೆ ವಕೀಲರು, ಅವರು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ದಾರೆ. ಇನ್ನು ಮೋಸ್ಟ್ ಪ್ರಾಬಬ್ಲಿ ಫರ್ದರ್ ಕ್ರಾಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನಾನು, ಮಾಡ್ತಾರೆ ಅನ್ಸುತ್ತೆ. ಅದಾದ ನಂತರ ಒಬ್ರದಾದ್ಮೇಲೆ ಒಬ್ರು ವಕೀಲರು ಕಂಪ್ಲೀಟ್ ಆದ್ಮೇಲೆ ಇನ್ನೊಬ್ರು ವಕೀಲರು ಯಾರಿರ್ತಾರೆ, ಅಕ್ಯೂಸ್ ನಂಬರ್ 2 ವಕೀಲರು ಯಾರಿರ್ತಾರೆ ಅವರು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೇಕಾಗುತ್ತೆ. ಆಮೇಲೆ 3, 4, 5, 6, 7 17 ಜನ ವಕೀಲರು ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡ್ಬೇಕಾಗುತ್ತೆ. ಸೊ ಈ ತರ ಅಂದ್ರೆ ಸರ್ ಈಗ ಮಾಡಿರೋದು ಅವರ ತಂದೆ ತಾಯಿ ಅವ್ರನ್ನ ಸರ್? ಹೌದು. ಓಕೆ, ಯಾವ್ಯಾವ ತರ ಸರ್? ಏನೇನು ಕೇಳಿರ್ಬೋದು, ಏನೇನು ಕೇಳಿದಾರೆ ಅಂತ? ಅಂದ್ರೆ ಅವರು ಸಾಕ್ಷಿಯನ್ನು ನುಡ್ದಿರ್ತಾರೆ. ಯೂಶಲಿ ಅವರು ಪೊಲೀಸರ ಮುಂದೆ ಏನು ಸಾಕ್ಷಿಯನ್ನು ನುಡ್ದಿರ್ತಾರೆ, ನನ್ನ ಮಗ ಕಾಣೆ ಆಗಿದ್ದ, ಇಂಥ ದಿನ ಆಚೆ ಹೋಗಿದ್ದ, ಇಂಥ ಬಟ್ಟೆ ಧರಿಸಿದ್ದ, ಸೊ ಆಚೆ ಹೋದವನು ತಿರ್ಗಾ ವಾಪಸ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸಾಕ್ಷಿ ನೋಡ್ತಿರ್ತಾರೆ. ಅದನ್ನೇ ಅಲ್ಲಿ ಎಕ್ಸಾಮಿನೇಷನ್ ಇನ್ ಚೀಫ್ ಅಲ್ಲಿ ಹೇಳಿರ್ತಾರೆ. ತಿರ್ಗಾ ಅದನ್ನ ಇವರು ಕ್ರಾಸ್ ಕ್ವಶನ್ ಮಾಡಿರ್ತಾರೆ, ಯಾವಾಗ, ಹೆಂಗೆ, ಎಲ್ಲಿ ಆಯ್ತು ಅಂತ ಹೇಳ್ಬಿಟ್ಟು ಕೇಳಿರ್ತಾರೆ. ಅದೇ ತರ ಅವರು ಏನ್ ಸಾಕ್ಷಿಯನ್ನು ನುಡ್ದಿರ್ತಾರೆ ಅದೇ ತರ ಇವರು ಉತ್ತರ ಕೊಡ್ಬೇಕಾಗುತ್ತೆ. ಏನಾದ್ರು ಸ್ವಲ್ಪ ಈ ಕಡೆ ಆ ಕಡೆ ಕೊಟ್ಟಲ್ಲಿ ಏನಾಗುತ್ತೆ, ಡಿಫೆನ್ಸ್ಗೆ ಉಪಯೋಗ ಆಗುತ್ತೆ. ದರ್ಶನ್ಗೆ ಆಗ್ಲಿ ಅಥವಾ ಅವರ ಪರವಾದ ಯಾರ್ಯಾರು ಇರ್ತಾರೆ ಅವರ ಕೋ ಅಕ್ಯೂಸ್ಡ್ಗಳು ಅವರೆಲ್ಲರಿಗೂ ಉಪಯೋಗ ಆಗುತ್ತೆ. ಫರ್ದರ್ ಇನ್ ನೆಕ್ಸ್ಟ್ ಆರ್ಗ್ಯುಮೆಂಟ್ ಸ್ಟೇಜ್ ಅಲ್ಲಿ ಅದು ಉಪಯೋಗ ಆಗುತ್ತೆ. ಅಂದ್ರೆ ಆಲ್ಮೋಸ್ಟ್ ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಯಾವ ರೀತಿ ಆಗಿರುತ್ತೆ ಅಂದ್ರೆ ಈಗ ತಂದೆಗೂ ಯಾವ ರೀತಿ ಏನ್ ಆನ್ಸರ್ ಬರುತ್ತೆ, ತಾಯಿಂದನೂ ಕೂಡ ಅದೇ ರೀತಿ ಆನ್ಸರ್ ಬರ್ಬೇಕಾಗಿರುತ್ತೆ? ಇಲ್ಲ, ಇವರು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರಲ್ಲ ಆಲ್ರೆಡಿ, ಪೊಲೀಸ್ನವ್ರ ಮುಂದೆ ಆಲ್ರೆಡಿ ಸ್ಟೇಟ್ಮೆಂಟ್ ನ ಕೊಟ್ಟಿರ್ತಾರೆ. ಸೊ ಅದನ್ನೇ ಇಲ್ಲಿ ತಿರ್ಗಾ ಒಂದ್ಸಲಿ ಇವರು ತಿರ್ಗಿಸ್ ಕೇಳಿದಾಗ ಏನಾಗುತ್ತೆ, ಅದನ್ನೇ ಕರೆಕ್ಟ್ ಆಗಿ ಏನ್ ಹೇಳಿರ್ತಾರೋ ಅದನ್ನೇ ಹೇಳ್ಬೇಕಾಗುತ್ತೆ. ಕೆಲವೊಂದ್ಸತಿ ಹೇಳಕ್ ಆಗಿಲ್ಲ, ಮರ್ತೋಗಿರ್ತಾರೆ, ಆತರ ಏನಾದ್ರು ಆದ್ರೆ ಡಿಫೆನ್ಸ್ ಕಡೆಯವ್ರಿಗೆ ಅದು ಉಪಯೋಗ ಆಗುತ್ತೆ. ಸರ್ ಈಗ ಇಲ್ಲಿ ಅದೇ ನಡೆದಿರೋದೆಲ್ಲ ಬೆಂಗಳೂರಲ್ಲಿ ಅಂತ, ಬಟ್ ಅವ್ರನ್ನ ಕ್ರಾಸ್ ಎಕ್ಸಾಮಿನೇಷನ್ ಅಂದ್ರೆ ಎಷ್ಟು ಸತಿ ಮಾಡ್ಬೋದು ಸರ್? ನೋಡಿ, ಕೆಲವೊಬ್ರು ಇದೆಲ್ಲ ಅವರು ವಕೀಲರ ಒಂದು ಸ್ಟೈಲ್ಸ್ ಆಗಿರುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಸ್ಟೈಲ್ ಇರುತ್ತೆ. ಒಬ್ಬೊಬ್ರು ಕ್ರಾಸೇ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಇದು ನೇರ ಸಾಕ್ಷಿ ಅಲ್ಲ ಅಥವಾ ಐ ವಿಟ್ನೆಸ್ ಸಾಕ್ಷಿ ಅಲ್ಲ. ಇದು ಜಸ್ಟ್ ನನ್ನ ಮಗ ಇಂಥ ದಿನ ಆಚೆ ಹೋದ, ಅವನು ಇನ್ನ ವಾಪಸ್ ಬಂದಿರೋದಿಲ್ಲ ಅಂತ ಹೇಳ್ತಾರೆ. ಸೊ ಅದು ಕನೆಕ್ಟಿಂಗ್ ಆಗಿರ್ಬೇಕು, ಕನೆಕ್ಟಿಂಗ್ ಮೆಟೀರಿಯಲ್ ಇದ್ದಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಕೆಲವೊಬ್ರು ತುಂಬಾ ಇಂಪಾರ್ಟೆಂಟ್ ಇದ್ರೆ ಮಾತ್ರ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ನೋ ಕ್ರಾಸ್ ಅಂತ ಹೇಳ್ಬಿಟ್ಟು ಕ್ರಾಸ್ ನಿಲ್ ಮಾಡ್ತಾರೆ. ಸೊ ಇಂಥದ್ದೆಲ್ಲ ನಡೆಯುತ್ತೆ. ಸೊ ಏನ್ ರೋಲು ಇವರು ಏನು ಹೇಳಿರ್ತಾರೆ, ಇವ್ರು ಏನಾದ್ರು ಕನೆಕ್ಟಿಂಗ್ ಮೆಟೀರಿಯಲ್ ಏನಾದ್ರು ಇದೆಯಾ ಇವ್ರ ಒಂದು ಹೇಳಿಕೆಯಲ್ಲಿ, ಮತ್ತು ಒಂದು ಯಾರು ಸಿಕ್ಕಾಕೊಂಡಿದಾರ ಆರೋಪಿಗೆ ಏನಾದ್ರು ಕನೆಕ್ಷನ್ ಇದೆಯಾ, ಅವರು ಏನಾದ್ರು ಹೇಳಿದಾರ, ಅವರ ಒಂದು ಕನೆಕ್ಟಿಂಗ್ ಮೆಟೀರಿಯಲ್ ಏನಾದ್ರು ಇದೆಯಾ ಅಂತ ನೋಡಿ ಅವರು ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತದ್ದು. ಅಂದ್ರೆ ಈಗ ರೇಣುಕಾ ಸ್ವಾಮಿ ಅವರ ಹಿನ್ನೆಲೆನೂ ಕೂಡ ಕೇಳ್ಬೋದಾ ಸರ್? ಅಂದ್ರೆ ಅವ್ರು ಯಾವ ರೀತಿ ಬಂದ್ರು, ಏನಾದ್ರು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆಯಾ ಅಂತ ಆ ರೀತಿ ಏನಾದ್ರು ಕೇಳುವಂತ? ಹೌದು, ಅದನ್ನೆಲ್ಲ ಕೇಳಿದ್ದಾರೆ ಆಲ್ರೆಡಿ ಡಿಪೋಸಿಷನ್ ಅಲ್ಲಿ. ಅವ್ರ ಮೇಲೆ ಹಿಂದೆ ಯಾವ್ದನ್ನ ಕೇಸ್ ಇದೆಯಾ,
ಅಥವಾ ಅವರು ಬೇರೆ ಇನ್ನೆಲ್ಲಾದ್ರೂ ಗುರುತಿಸ್ಕೊಂಡಿದ್ರ ಅಥವಾ ಹೊಡೆದಾಟದ ಕೇಸ್ಗಳಲ್ಲಿ ಗುರುತಿಸ್ಕೊಂಡಿದ್ರ ಇಂಥದ್ದೆಲ್ಲ ಬರ್ತದೆ. ಅವ್ರ ಮೇಲೆ ಇದ್ದಲ್ಲಿ ಅದನ್ನ ಕೇಳ್ತಾರೆ. ಏನಾದ್ರೂ ಕನೆಕ್ಟಿಂಗ್ ಮೆಟೀರಿಯಲ್ ಇದ್ರೆ ಮಾತ್ರ ಅವ್ರು ಕೇಳುವಂಥದ್ದು. ಔಟ್ ಆಫ್ ಕನೆಕ್ಟಿಂಗ್ ಮೆಟೀರಿಯಲ್ ಕೇಳಿದ್ರೆ ಕೋರ್ಟ್ ಕೂಡ ಅಲೌ ಮಾಡಲ್ಲ ಅದು. ಸೊ ಏನಾದ್ರೂ ಆತರ ಮೆಟೀರಿಯಲ್ ಅವೈಲಬಲ್ ಆನ್ ರೆಕಾರ್ಡ್ ಇದ್ರೆ ಮಾತ್ರ ಅದನ್ನ ಕೇಳುವಂಥದ್ದು ಮಾಡ್ತಾರೆ. ಈಗ ಸರ್ ಪೊಲೀಸ್ ಹತ್ರ ಒಂದು ಹೇಳಿಕೆ ಇರುತ್ತೆ, ಬಟ್ ಇಲ್ಲಿ ಬಂದು ಕೋರ್ಟಲ್ಲಿ ಒಂದು ಹೇಳಿಕೆ ಆದ್ರೆ ಯಾವ ರೀತಿ ಆಗ್ಬೋದು ಸರ್? ಅದೇ ಅದು ಕಾಂಟ್ರಡಿಕ್ಷನ್ ಅಂತ ಕರಿತೀವಿ. ಅದು ಡಿಫೆನ್ಸ್ಗೆ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಇವರು ಆಚೆ ಬರೋದಕ್ಕೆ ಬಹಳ ಉಪಯೋಗ ಆಗುತ್ತೆ. ಅಕ್ವಿಟ್ ಆಗಿ ಆಚೆ ಬರೋದಕ್ಕೆ ಉಪಯೋಗ ಆಗುತ್ತೆ. ಅಂದ್ರೆ ಇಲ್ಲಿ ಇವರು ತಂದೆ ತಾಯಿ ಹೇಳೋ ಪ್ರಕಾರ ದರ್ಶನ ಆಗಿರ್ಬೋದು, ಅವ್ರು ಏನಿದ್ದಾರೆ ಅವ್ರ ಬಗ್ಗೆ ಯಾವ ರೀತಿ ಕೇಳಿರಲ್ಲ ಅನ್ಸುತ್ತೆ ಸರ್? ಇಲ್ಲ, ಇದಕ್ಕೆ ದರ್ಶನ್ಗೆ ಯಾವ್ದೇ ರೀತಿ ಸಂಬಂಧನೇ ಇಲ್ಲ. ಯಾಕಂದ್ರೆ ದರ್ಶನ್ ಈ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬರೋದೇ ಇಲ್ಲ. ಆಲ್ರೆಡಿ ಇಲ್ಲಿ ಇವ್ರು ಇರೋದು ಚಿತ್ರದುರ್ಗದಲ್ಲಿ ನನ್ನ ಮಗ ಬೆಳಿಗ್ಗೆ ಈ ತರ ಕಾಣೆಯಾಗಿದ್ದಾನೆ ಅಂತ ಹೇಳ್ತಾರೆ ಹೇಳಿಕೆಯಲ್ಲಿ. ಸೊ ಈಗ ಫಾರ್ಮಸಿ, ಅವನು ಅಪೋಲೋ ಫಾರ್ಮಸಿಯಲ್ಲಿ ಕೆಲಸ ಮಾಡುವಂಥದ್ದು. ಬೆಳಿಗ್ಗೆ ಕೆಲಸಕ್ಕೆ ಯಾವ ರೀತಿ ಹೋಗ್ತಾರೆ ಆ ರೀತಿ ಹೋದವರು ತಿರ್ಗಾ ವಾಪಸ್ ಬಂದಿರೋದಿಲ್ಲ ಅಂತ ಹೇಳ್ತಾರೆ. ಅವಾಗ ಯಾವ ಬಟ್ಟೆ ಹಾಕೊಂಡಿದ್ದ, ಮೈ ಮೇಲೆ ಯಾವ ಒಂದು ಗೋಲ್ಡ್ ಹಾಕೊಂಡಿದ್ರ ಇಲ್ವಾ, ವಾಚ್ ಹಾಕೊಂಡಿದ್ರ ಇಲ್ವಾ, ಇವೆಲ್ಲ ಹೇಳಿರ್ತಾರೆ ಅವರು ಹೇಳಿಕೆಯಲ್ಲಿ. ಸೊ ಅದನ್ನ ಮಾತ್ರ ಇರುತ್ತೆ. ಇದಕ್ಕೆ ದರ್ಶನ್ಗೆ ಯಾವ್ದೇ ರೀತಿ ಸಂಬಂಧ ಬರಲ್ಲ, ಕನೆಕ್ಷನ್ ಇರಲ್ಲ. ಸರ್ ಈಗ ಕೇಳಿರೋ ಪ್ರಕಾರ ಏನಂದ್ರೆ ಏನೇ ಕ್ವಶನ್ ಕೇಳಿದ್ರು ರೇಣುಕಾ ಸ್ವಾಮಿ ಅವ್ರ ತಂದೆ ತಾಯಿ ಎಲ್ಲದಕ್ಕೂ ಗೊತ್ತಿಲ್ಲ ಅನ್ನೋ ಒಂದು ಮಾತು ಕೂಡ ಕೇಳ್ಬರ್ತಾಯಿತ್ತು ಸರ್. ಆತರ ಏನಾದ್ರು ಹೇಳಿದಾರೆ ಸರ್? ಅದು ಗೊತ್ತಿಲ್ಲ. ಅವರು ಅದೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದು ಡಿಫೆನ್ಸ್ಗೆ ಉಪಯೋಗ ಆಗುತ್ತೆ. ಅಲ್ಲಿ ಏನ್ ಹೇಳಿರ್ತಾರೆ ಅವರು ಎಕ್ಸಾಮಿನೇಷನ್ ಇನ್ ಚೀಫ್ ಅಲ್ಲಿ ಮತ್ತೆ ಅವ್ರ ಸ್ಟೇಟ್ಮೆಂಟ್ ಅಲ್ಲಿ ಅದೇ ಕರೆಕ್ಟ್ ಆಗಿ ಹೇಳ್ಬೇಕಾಗಿ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಡಿಫೆನ್ಸ್ ಕಡೆ ಅವರಿಗೆ ಉಪಯೋಗ ಆಗುತ್ತೆ ಜಾಸ್ತಿ. ಇದನ್ನ ಆದಷ್ಟು ಬೇಗ ಯಾವ ರೀತಿ ಮೂವ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಅಂತ? ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಅಲ್ಲಿ ಇದನ್ನ ರಿಜೆಕ್ಟ್ ಮಾಡುವಾಗ ಸುಪ್ರೀಂ ಕೋರ್ಟ್ ಹೇಳಿದೆ ಆಸ್ ಎಕ್ಸ್ಪಿಡಿಷಿಯಲಿ ಆಸ್ ಪಾಸಿಬಲ್ ಡಿಸ್ಪೋಸ್ ದಿಸ್ ಟ್ರಯಲ್ ಅಂತ ಹೇಳಿದೆ. ಅಂದ್ರೆ ಸುಪ್ರೀಂ ಕೋರ್ಟೇ ಒಂದು ಇದು ಕೊಟ್ಟಂಗಾಗಿದೆ, ಒಂದು ಡೈರೆಕ್ಷನ್, ಇದನ್ನ ಟ್ರಯಲ್ ನ ಬೇಗ ಮುಗಿಸಿ ಅಂತ. ಸೊ ಇದನ್ನ ಸೀರಿಯಸ್ ಆಗಿ ಟ್ರಯಲ್ ಕೋರ್ಟ್ ತಗೊಂಡು ಮುಗಿಸ್ಬೇಕಾಗಿ ಬರುತ್ತೆ. ಸರ್ ನೀವ್ ಹೇಳ್ದಂಗೆ ಈಗ ಪ್ರತಿಯೊಬ್ಬರ ಆರೋಪಿ ಕಡೆಯಿಂದನೂ ಕೂಡ ಒಬ್ಬೊಬ್ಬರ ಲಾಯರ್ಗಳಿರ್ತಾರೆ. ಅವರೆಲ್ಲ ಕ್ರಾಸ್ ಎಕ್ಸಾಮಿನೇಷನ್ ಮಾಡಕ್ ಹೋದ್ರೆ ಇದು ಇನ್ನೂ ತುಂಬಾ ಹೋಗ್ಬೋದಲ್ಲ? ಹೌದೌದು. ಅದಕ್ಕೆ ಏನ್ ಮಾಡ್ತಾರೆ, ಯೂಶಲಿ ಒಂದು ಲಾಯರ್ನ ಇಟ್ಕೋತಾರೆ. ಅಷ್ಟು ಜನ 17 ಜನ ಇದ್ದಾರೆ, 17 ಜನ ಒಂದು ಲಾಯರ್ನ ಇಟ್ಕೊಂಡ್ರೆ ಬೇಗ ಮುಗಿಯುತ್ತೆ. ಇಲ್ಲ ಒಂದು ಆರೋಪಿ ಪರ ವಕೀಲರು ಈಗ ಫಸ್ಟ್ ಎಕ್ಸಾಮಿನೇಷನ್ ಇನ್ ಚೀಫ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾಡ್ತಾರೆ. ಅದಾದ ನಂತರ ಕ್ರಾಸ್ ಎಕ್ಸಾಮಿನೇಷನ್ ಆರೋಪಿ ಪರ ವಕೀಲರು ಮಾಡ್ತಾರೆ. ಅದಾದ್ಮೇಲೆ ಇನ್ನೊಬ್ರು ಆರೋಪಿ ಪರ ವಕೀಲರು ಕ್ರಾಸ್ ಮಾಡಬೇಕು. ಆತರ 17 ಜನ ಆರೋಪಿ ಪರ ವಕೀಲರು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೇಕಾಗಿ ಬರುತ್ತೆ. ಸೊ ಅಲ್ಲೇ ಒಂದು 3 to 4 months ಹೋಗುವಂತ ಚಾನ್ಸಸ್ ಇರ್ತದೆ. ಯಾಕಂದ್ರೆ ಕೋರ್ಟ್ ನ ಟೈಮ್ ಸ್ಪ್ಯಾನ್ ಎಲ್ಲ ನೋಡ್ಕೋಬೇಕಾಗುತ್ತೆ. ಇದು ಒಂದೇ ಕೇಸ್ ಇಲ್ಲ, ಇನ್ನು ಸಾವಿರಾರು ಕೇಸ್ಗಳಿರ್ತವೆ. ಸೊ ಅದನ್ನು ನೋಡ್ಬೇಕು ಜಡ್ಜು, ಇದನ್ನು ನೋಡ್ಬೇಕು. ಸೊ ಆದ್ರಿಂದ ಟೈಮ್ ಸ್ವಲ್ಪ ಕಿಲ್ ಆಗುತ್ತೆ, ಸ್ವಲ್ಪ ಜಾಸ್ತಿ ಹೊತ್ತು ತಗೊಳ್ಳುವಂತ ಚಾನ್ಸಸ್ ಇರ್ತದೆ. ಈಗ ಸರ್ ಇನ್ನೊಂದು ಆರೋಪಿಗಳನ್ನು ಕಟಕಟೆಗೆ ಅಂದ್ರೆ ಕರೆಸುವಂತ ಒಂದು ಇರುತ್ತಾ ಸರ್? ಹೌದೌದು. ಈಗ ಕೆಲವೊಂದು ನೋಡಿ, ಸೆಕ್ಷನ್ 273 ಆಫ್ CRPC ಪ್ರಕಾರ ಆರೋಪಿನ ಮುಂದಿಟ್ಕೊಂಡು ಎವಿಡೆನ್ಸ್ ಅನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು CRPC ಮ್ಯಾನಿಡೇಟ್ ಮಾಡುತ್ತೆ. ಸೊ ಕೆಲವೊಂದ್ಸತಿ ಏನಾಗುತ್ತೆ, ಐ ವಿಟ್ನೆಸ್ ಬಂದಿರ್ತಾರೆ, ನಾನು ನೋಡಿರ್ತೀನಿ, ನಾನು ಆರೋಪಿನ ಕೊಲೆ ಮಾಡಿರೋದನ್ನ ನೋಡಿರ್ತೀನಿ ಅಂತ ಹೇಳ್ತಾರೆ. ಸೊ ಅವರು ಈಗ ಆ ಸಾಕ್ಷಿನ ನುಡಿಬೇಕಾರೆ, ಎಕ್ಸಾಮಿನೇಷನ್ ಇನ್ ಚೀಫ್ ಆಗ್ಬೇಕಾರೆ ಅಥವಾ ಕ್ರಾಸ್ ಎಕ್ಸಾಮಿನೇಷನ್ ಆಗ್ಬೇಕಾರೆ ಅವ್ರನ್ನ ಗುರುತಿಸ್ಬೇಕಾಗಿ ಬರುತ್ತೆ. ಸೊ ಅವಾಗ ಅವ್ರು ಪ್ರೆಸೆಂಟ್ ಇರ್ಲೇಬೇಕಾಗುತ್ತೆ. ಅದು ಇಟ್ ಡಸಂಟ್ ಮ್ಯಾಟರ್, ಅವರು ವಿಡಿಯೋ ಕಾಲ್ ಅಲ್ಲಿ ಬರ್ತಾರೋ ಅಥವಾ ಇನ್ ಪರ್ಸನ್ ಬರ್ತಾರೋ, ಅಟ್ ಡಸಂಟ್ ಮ್ಯಾಟರ್. ಒಟ್ನಲ್ಲಿ ಅಲ್ಲಿ ನೋಡ್ಬಿಟ್ಟು ಗುರುತಿಸ್ಬೇಕಾಗಿ ಬರ್ತದೆ. ಸರ್ ಈಗ ಇವ್ರ ಹೇಳಿಕೆ ಒಂದಾಗಿರುತ್ತೆ, ಯಾರಾದ್ರೆ ಈಗ ಆರೋಪಿ ಕಡೆಯವ್ರ ಹೇಳಿಕೆ ಒಂದಾಗಿರುತ್ತೆ, ಇವ್ರ ಕಡೆ ಹೇಳಿಕೆನೇ ಒಂದಾಗಿರುತ್ತೆ ಸರ್. ಈ ಡ್ರೆಸ್ ಹಾಕೊಂಡಿದ್ದಾರೆ ಅಂತ ಹೇಳಿ ಹೀರೋ ಹೇಳಿರ್ತಾರೆ, ಇವ್ರು ಆ ರೀತಿ ಇರಲ್ಲ. ಆ ರೀತಿ ಏನಾದ್ರು ಪ್ರಾಬ್ಲಮ್ ಆಗುತ್ತೆ? ಅದೇ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲವನ್ನು ಈಗ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಏನೇನ್ ಪಾಯಿಂಟ್ಸ್ ಆರೋಪಿ ಪರ ವಕೀಲರಿಗೆ ಅನುಕೂಲವಾಗಿ ಬರುತ್ತೆ ಅದನ್ನೆಲ್ಲವನ್ನು ನೆಕ್ಸ್ಟ್ 313 ಸ್ಟೇಟ್ಮೆಂಟ್ ಅಂತ ಕರಿತೀವಿ, ಆರ್ಗ್ಯುಮೆಂಟ್ಸ್ ಅಂತ ಕರಿತೀವಿ. ಅದರಲ್ಲಿ ನಾವು ಎಲ್ಲಾ ಪಾಯಿಂಟ್ಸ್ ಅನ್ನು ಹೇಳಿ ಕೋರ್ಟಿನ ಮುಂದೆ ನಾವು ಆರ್ಗ್ಯುಮೆಂಟ್ಸ್ ಮಾಡ್ಬೇಕಾಗಿ ಬರುತ್ತೆ. ನೋಡಿ, ಹಿಂಗೆ ಅವರು ಎಕ್ಸಾಮಿನೇಷನ್ ಇನ್ ಚೀಫ್ ಅಲ್ಲಿ ಹಿಂಗೆ ಹೇಳಿದ್ದಾರೆ, ಸ್ಟೇಟ್ಮೆಂಟ್ ಬಿಫೋರ್ ದಿ ಪೊಲೀಸ್ ಈ ತರ ಹೇಳಿದ್ದಾರೆ, ನಾವು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೇಕಾದ್ರೆ ಈ ತರ ಡಿಫ್ರೆಂಟ್ ಆಗಿ ಹೇಳಿದ್ದಾರೆ, ಇದು ಕಾಂಟ್ರಡಿಕ್ಷರಿ ಇದೆ, ಸ್ಟೇಟ್ಮೆಂಟ್ ಕಾಂಟ್ರಡಿಕ್ಷರಿ ಬರ್ತಿದೆ. ಸೊ ಈ ವಿಟ್ನೆಸ್ ರಿಲಯಬಲ್ ಅಲ್ಲ, ಈ ವಿಟ್ನೆಸ್ ಮೇಲೆ ನಮ್ಮ ಯಾರು ಆರೋಪಿ ಇದ್ದಾರೆ ಅವರಿಗೆ ಕನ್ವಿಕ್ಷನ್ ಕೊಡೋದು ಸಮಂಜಸ ಅಲ್ಲ ಅಂತ ಹೇಳ್ಬಿಟ್ಟು ಅವರು ಅದನ್ನ ಇಟ್ಕೊಂಡು ಒಂದು ಆರ್ಗ್ಯುಮೆಂಟ್ ಮಾಡ್ಬೇಕಾಗಿ ಬರುತ್ತೆ ಮುಂದಿನ ದಿನಗಳಲ್ಲಿ. ಸರ್ ನೀವು ಹೇಳಿದ್ರಿ ಬೇಗ ಮುಗಿಸಕ್ಕೆ ಹೇಳಿದ್ದಾರೆ ಅಂತ, ಅಂದ್ರೆ ಸೆಲೆಬ್ರಿಟಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಬೇಗ ಮುಗಿಸಕ್ಕೆ ಹೇಳಿದ್ದಾರೆ, ಹೈ ಪ್ರೆಷರ್ ಇದೆ ಅಂತ? ಇಲ್ಲ, ಯೂಶಲಿ ಏನಾಗುತ್ತೆ, ಬೇಲ್ಗೆ ಹಾಕ್ದಾಗ ನಮ್ದು ತುಂಬಾ ಬೇಗ ಮುಗಿಸ್ಬೇಕು ಅಂತ ಇದೆ. ನಾವು ಸುಮಾರು ಮರ್ಡರ್ ಕೇಸ್ಗಳು ಹೈಕೋರ್ಟ್ ಅಲ್ಲಿ ಆಗ್ದಾಗ 3 ವರ್ಷ 4 ವರ್ಷ ಇನ್ನೂ CW1 ಎಕ್ಸಾಮಿನೇಷನ್ ಆಗಿರಲ್ಲ.
ಸೊ ಅಂತ ಕೇಸ್ಗಳಲ್ಲಿ ಡಿಲೇ ಇನ್ ಟ್ರಯಲ್ ಇದೆ ಅಂತ ನಾವು ಮೇನ್ ಕಂಟೆನ್ಷನ್ ತಗೊಂಡಾಗ ಫಿನಿಶ್ ದಿ ಟ್ರಯಲ್ ಆಸ್ ಎಕ್ಸ್ಪಿಡಿಷಿಯಲಿ ಆಸ್ ಪಾಸಿಬಲ್ ಅಂತ ಹೇಳ್ಬಿಟ್ಟು ಡೈರೆಕ್ಷನ್ ಕೊಡುತ್ತೆ. ಬಟ್ ಈ ಪರ್ಟಿಕ್ಯುಲರ್ ಡೇಟ್ಸ್ ಕೊಟ್ಟಿರಲ್ಲ, ಜಸ್ಟ್ ಡೈರೆಕ್ಷನ್ ಕೊಡುತ್ತೆ. ಸೊ ಆಗಿದ್ದಾಗ ಟ್ರಯಲ್ ಕೋರ್ಟ್ಸ್ ಅದನ್ನ ವೆರಿ ಒಂದು ತುಂಬಾ ಇದಾಗಿ ತಗೊಂಡು ಮಾಡ್ಬೇಕಾಗಿ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಯೂಶಲಿ ಬೇರೆ ಕೇಸ್ಗಳಿಗೆ ಅದ್ ಮಾಡಲ್ಲ, ಇದು ಸೆಲೆಬ್ರಿಟಿ ಆಗಿರೋ ಕಾರಣಕ್ಕೆ ಮಾಡ್ತಾರ ಏನೋ ನಮ್ಗೆ ಗೊತ್ತಿಲ್ಲ. ಸೊ ನೋಡಿ ಕಾದ್ ನೋಡ್ಬೇಕಾಗಿದೆ. ಈಗ ಸರ್ ರೇಣುಕಾ ಸ್ವಾಮಿ ಅವರ ತಂದೆ ತಾಯಿ ಮತ್ತೆ ಕರ್ಸುವಂತ ಇನ್ನು ಬೇರೆ ಬೇರೆ ವಕೀಲರು ಇದು ಮಾಡಿದ್ರೆ ಕರ್ಸ್ಬೋದಲ್ಲ ಸರ್? ಹೌದೌದು, ಈಗ ಆಲ್ರೆಡಿ ಒಂದ್ಸತಿ ಬಂದಿದ್ದಾರೆ ಅವರು, ಇನ್ನು ಎಷ್ಟ್ ಸತಿ ಕರೆದ್ರೂ ಬರ್ಲೇಬೇಕಾಗುತ್ತೆ. ಯಾಕಂದ್ರೆ ಸಾಕ್ಷಿನ ಅವರು ನುಡಿದಿದ್ದಾರೆ, ಅದೇ ರೀತಿ ನುಡಿಬೇಕಾಗತ್ತೆ. ಅವರು ಹಾಸ್ಟೆಲ್ ಅಂತೂ ಆಗಲ್ಲ, ಅಂದ್ರೆ ಪ್ರತಿಕೂಲ ಸಾಕ್ಷಿ ಅಂತೂ ಹೇಳಲ್ಲ, ಯಾಕಂದ್ರೆ ಅವರ ಮಗನೇ ಆಗಿರೋದ್ರಿಂದ. ಈಗ ಫಸ್ಟ್ ಆರೋಪಿ ಪರ ವಕೀಲರು A1 ಪರ ವಕೀಲರು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ದಾರೆ, ಅದು ಪೂರ್ತಿ ಕ್ರಾಸ್ ಮಾಡಿಲ್ಲ. ತಿರ್ಗಾ ಅವರು ಕರೀತಾರೆ, ತಿರ್ಗಾ ಸಮನ್ ಕೊಟ್ಟು ಕರೀತಾರೆ ಫುಲ್ ಕ್ರಾಸ್ ಮಾಡ್ಲಿಕ್ಕೆ. ಅದಾದ ನಂತರ ಆರೋಪಿ ನಂಬರ್ 2 ಪರ ವಕೀಲರು ಏನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ ಅವ್ರಿಗೂ ತಿರ್ಗಾ ಕರಿಬೇಕಾಗುತ್ತೆ. ಈ ತರ ಎಷ್ಟ್ ಸತಿ ಕರೀತಾರೋ ಅಷ್ಟ್ ಸತಿ ಬರ್ಲೇಬೇಕಾಗುತ್ತೆ. ಅದ್ರ ಜೊತೆಗೆ ಇನ್ನೂ ಸಾಕ್ಷಿಗಳು ಹೇಳೋರಿದ್ದಾರೆ, ಅದೆಲ್ಲನೂ ಕೂಡ ಸಾಕ್ಷ್ಯಾಧಾರಗಳು ಅವೆಲ್ಲ ಹೊರ ಬರ್ಬೇಕಲ್ಲ? ಹೌದೌದು, ಇದರಲ್ಲಿ 237 ಸಾಕ್ಷಿಗಳು ಇದ್ದಾರೆ. ಸೊ ಅದರಲ್ಲಿ ಬೇಕಾದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಸಾಕ್ಷಿಗಳಿದೆ ಅದನ್ನ ಮಾತ್ರ ನಾವು ಎಕ್ಸಾಮಿನೇಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಕೋರ್ಟಿಗೆ ಅರ್ಜಿನ ಕೂಡ ಸಲ್ಲಿಸಬಹುದಾಗುತ್ತೆ. ಅದನ್ನ ಕೋರ್ಟ್ ಪರಿಗಣನೆಗೆ ತಗೊಳ್ಳೋದು ಬಿಡೋದು ಕೋರ್ಟಿನ ವಿವೇಚನೆಗೆ ಬಿಟ್ಟಿರುತ್ತೆ ಸರ್. ಓಕೆ ಸರ್, ಇನ್ನು ಈಗ ಇದು ಎಷ್ಟು ದಿನ ಹೋಗ್ಬೋದು ಅಂತ ಅನ್ಸುತ್ತೆ ಸರ್? ಆಲ್ಮೋಸ್ಟ್ ನಾರ್ಮಲ್ ಆಗಿ ಎಷ್ಟು ವರ್ಷ ಹೋಗ್ತದೆ? ಅಂದ್ರೆ ಈಗ ಟ್ರಯಲ್ ನಡೀತಾ ಇದೆ ಇದು, ಯಾಕಂದ್ರೆ ಮಂತ್ಲಿ ಒನ್ಸ್ ಡೇಟ್ ಕೊಡ್ತಾರೆ. ಈಗ ಸ್ಪೀಡಿ ಟ್ರಯಲ್ ಅಂತ ಹೇಳಿದ್ರೆ ಡೇ ಟು ಡೇ ಬೇಸಿಸ್ ಮೇಲೆ ಮಾಡಬೇಕು ಅಂತಂದ್ರೆ ಒಂದು ತಿಂಗಳಲ್ಲಿ 3 ರಿಂದ 4 ಸತಿ ಹಿಯರಿಂಗ್ ತಗೋಬೇಕು ಅಂತ ಇದೆ. 2 ರಿಂದ 3 ಸತಿ ಅಟ್ಲೀಸ್ಟ್ ತಗೊಳ್ಳೇಬೇಕು ಅಂತ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಪ್ರಕಾರ ಇರುತ್ತೆ. ಬಟ್ ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಆಸ್ ಎಕ್ಸ್ಪಿಡಿಷಿಯಲಿ ಆಸ್ ಪಾಸಿಬಲ್ ಅಂತ ಹೇಳಿದೆ, ಆದಷ್ಟು ಬೇಗ ಮುಗಿಸಿ ಅಂತ ಹೇಳಿದೆ. ಸೊ ಆದ್ರಿಂದ ಮಂತ್ಲಿ ಒನ್ಸ್ ಡೇಟ್ ಕೊಟ್ರೇನು ಸಹ ಇದು ಮಿನಿಮಮ್ ಇನ್ನು 1 ರಿಂದ 1.5 ವರ್ಷ ಬೇಕಾಗುತ್ತೆ, ನಡೆಯುತ್ತೆ. ಈ ಮಧ್ಯದಲ್ಲಿ ಏನಾದ್ರು ಬೇಲ್ ಕೊಡೋ ಚಾನ್ಸಸ್ ಅಥವಾ ಬೇಲ್ ಇಶ್ಯೂ ಮಾಡೋ ಚಾನ್ಸಸ್ ಏನಾದ್ರು? ನೋಡಿ, ಎಕ್ಸಾಮಿನೇಷನ್ ಆಫ್ ದಿ ಮೆಟೀರಿಯಲ್ ವಿಟ್ನೆಸ್ ಅಂತ ಕರಿತೀವಿ. ಅಂದ್ರೆ ಮೆಟೀರಿಯಲ್ ವಿಟ್ನೆಸ್ ಅಂತ ಹೇಳಿದ್ರೆ ಈ ಕೇಸ್ನಲ್ಲಿ ಯಾರ್ಯಾರು ಐ ವಿಟ್ನೆಸ್ಗಳು ಇರ್ತಾರೆ, ಇಂಪಾರ್ಟೆಂಟ್ ವಿಟ್ನೆಸ್ಗಳು ಯಾರ್ಯಾರು ಇರ್ತಾರೆ, ಅವ್ರದ್ದು ಪೂರ್ತಿ ಕ್ರಾಸ್ ಎಕ್ಸಾಮಿನೇಷನ್ ಮುಗಿದ ನಂತರ ಅದರಲ್ಲಿ ಏನಾದ್ರು ಆರೋಪಿ ಪರ ವಕೀಲರಿಗೆ ಕಾಂಟ್ರಡಿಕ್ಷರಿ ಸ್ಟೇಟ್ಮೆಂಟ್ಗಳು ಏನಾದ್ರು ಕಂಡು ಬಂದಲ್ಲಿ ಅವ್ರು ಬೇಕಾದ್ರೆ ಬೇಲ್ಗೆ ಹಾಕೊಬಹುದು. ಇದೇ ಸೆಷನ್ ಕೋರ್ಟ್ ಅಲ್ಲಿ ಬೇಕಾದ್ರೆ ಬೇಲ್ಗೆ ಹಾಕೊಬಹುದು, ಇಲ್ಲಿ ರಿಜೆಕ್ಟ್ ಆದ್ರೆ ತಿರ್ಗಾ ಹೈಕೋರ್ಟ್ಗೆ ಹಾಕೋಬಹುದು, ಹೈಕೋರ್ಟ್ ಅಲ್ಲಿ ರಿಜೆಕ್ಟ್ ಆದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಹಾಕೊಂಡು ಬೇಲ್ ಮಾಡಿಸ್ಕೋಬಹುದಾಗುತ್ತೆ. ಈಗ ಇಷ್ಟು ಆರೋಪಿಗಳಿದ್ದಾರೆ ಸರ್, ಆರೋಪಿಗಳಲ್ಲಿ ಕೆಲವೊಬ್ಬರಿಗೆ ಬೇಲ್ ಆಗಿ ಕೆಲವೊಬ್ಬರಿಗೆ ಬೇಲ್ ಆಗದೆ ಇರೋ ರೀತಿ ಇರುತ್ತಾ? ನಂಗೆ ಅರ್ಥ ಆಗಿಲ್ಲ. ಈಗ ಎಷ್ಟು ಜನ ಸರ್? 17 ಜನ ಆರೋಪಿಗಳಿದ್ದಾರೆ, ಅದರಲ್ಲಿ ಮೇನ್ 1, 2, 3 ಆರೋಪಿಗಳಿಗೆ ಬೇಲ್ ಆಗಲ್ಲ, ಉಳಿದಿರೋರಿಗೆ ಬೇಲ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ಹಂಗಾಗಲ್ಲ. ಈಗ 1 to 7 ಆಲ್ರೆಡಿ ಬೇಲ್ ಆಗಿ ತಿರ್ಗಾ ರಿಜೆಕ್ಟ್ ಆಗಿದೆ, ಇನ್ನ ಮಿಕ್ಕಿದವ್ರು ಆಚೆ ಇದ್ದಾರೆ. ಸೊ ಈಗ ತಿರ್ಗಾ 1 to 7 ಮಾತ್ರ ಇವ್ರು ಬೇಲ್ಗೆ ಹಾಕೊಬೇಕಾಗಿ ಬರುತ್ತೆ. ಸೊ ಅವ್ರು ಬೇಲ್ಗೆ ಹಾಕೊಂಡಾಗ ತಿರ್ಗಾ ಆಪೋಸಿಟ್ ಅವರು ಅಬ್ಜೆಕ್ಷನ್ ಮಾಡುವಂತ ಸಾಧ್ಯತೆನೂ ಇರುತ್ತೆ. ಇಲ್ಲ ಇವ್ರು ಕೊಡಬಾರ್ದು ಅಂತ ತಿರ್ಗಾ ಅದು ಬೇಲ್ ಕೊಡೋದು ಬಿಡೋದು ಕೋರ್ಟಿನ ವಿವೇಚನೆಗೆ ಬಿಟ್ಟಿರೋದು. ಈಗ ಮೇನ್ ಯಾಕೆ ಬೇಲ್ ನ ರಿಜೆಕ್ಟ್ ಮಾಡುತ್ತೆ ಕೋರ್ಟು, ಯಾಕೆ ಇಂಥ ಹೀನಿಯಸ್ ಕ್ರೈಮ್ಗಳಲ್ಲಿ ಬೇಲ್ ಕೊಡಲ್ಲ ಅಂತ ಹೇಳಿದ್ರೆ, ಈ ತರ ಆಚೆ ಬಂದ್ರೆ ವಿಟ್ನೆಸ್ಗಳಿಗೆ ಬೆದರಿಕೆ ಹಾಕೋದು ಅಥವಾ ಮತ್ತೊಂದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೇಸಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊಡಲ್ಲ. ಸೊ ಈ ಕೇಸ್ಗಳಲ್ಲಿ ಯಾಕೆ ಕೊಡಲ್ಲ? ಮತ್ತೆ ಕೆಲವೊಬ್ರು ಇರ್ತಾರೆ ಬೇರೆ ದೇಶದವ್ರು ಇರ್ತಾರೆ, ಕೆಲವೊಬ್ರು ನೇಪಾಳ ಬೇರೆ ಸ್ಟೇಟ್ ಅವ್ರು ಇರ್ತಾರೆ, ಬೇರೆ ದೇಶದವ್ರು ಇರ್ತಾರೆ. ಸೊ ಇಂಥ ಆರೋಪಿಗಳಿಗೆ ಮೇನ್ ಆಗಿ ಬೇಲ್ಗಳನ್ನ ರಿಜೆಕ್ಟ್ ಮಾಡುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅವರು ತಿರ್ಗಾ ಅಲ್ಲಿಗೆ ಹೋದ್ರೆ ಇಲ್ಲಿಗೆ ಬರಲ್ಲ, ಇಂಡಿಯಾಗೆ ತಿರ್ಗಾ ಬರಲ್ಲ. ಸೊ ಆದ್ರಿಂದ ಅವ್ರು ಬೇಲ್ನ ರಿಜೆಕ್ಟ್ ಮಾಡ್ತಾರೆ ಯೂಶಲ್ ಕೇಸಸ್, ಅದು ನಾನು ಹೇಳ್ತಾ ಇರೋದು. ಈ ಕೇಸಲ್ಲಿ ಆತರ ಆಗಲ್ಲ, ಯಾಕಂದ್ರೆ ಇವರು ಒಬ್ಬ ನಟ ಆಗಿರೋದ್ರಿಂದ, ಎಲ್ಲರಿಗೂ ಪರಿಚಯ ಇರುವ ನಟ ಆಗಿರೋದ್ರಿಂದ ಇವ್ರು ಓಡೋಗೋ ಸಾಧ್ಯತೆ ಆಗ್ಲಿ ಮತ್ತೆ ದೇಶ ಬಿಟ್ಟು ಹೋಗೋ ಸಾಧ್ಯತೆ ಆಗ್ಲಿ ಮಾಡುವಂತ ಚಾನ್ಸಸ್ ಇರಲ್ಲ. ಓನ್ಲಿ ಮೇನ್ ಏನಪ್ಪಾ ಅಂತ ಹೇಳಿದ್ರೆ ಬೇಗ ಮುಗಿಸಿ ಇವ್ರನ್ನ ಆಚೆ ಬಿದ್ರೆ ಇದೇ ತರ ಕ್ರೈಮ್ ನ ಬೇರೆ ಯಾರಾದ್ರೂ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡಿರ್ಬೋದು ಅಂತ ನನ್ನ ಅನಿಸಿಕೆ. ಸೊ ಇದು ಬೇಗ ಮುಗಿಯುತ್ತೆ ಸರ್, ಆದಷ್ಟು ಬೇಗ ಮುಗಿಯುತ್ತೆ.